ಹೇಳ್ತಿದ್ದೀರ ಅಂದರೆ ಯಾವುದಾದ್ರೂ ಒಂದು ಲವ್ ಫೇಲ್ಯೂರ್ ಅನ್ನೋವಂಥದ್ದು ದಾಟಿದೆ. ಎರಡು ಮೂರು ಫೇಲ್ ಆಗಿದೆ ನನಗೆ. ಚಿನ್ನಂತ 2 ಹುಡುಗಿಯರನ್ನ ಬಿಟ್ಕೊಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿಗೋಸ್ಕರ. ನನಗೆ ಫಸ್ಟು ನನ್ನ ತಲೆಗೆ ಬರೋದೇ ನನ್ನ ಫ್ಯಾಮಿಲಿ. ನನಗೆ ಅಂತ ಅಲ್ಲ, ಎಲ್ಲ ಹುಡುಗರಿಗೂ ಪಾಪ ತಲೆಗೆ ಬರೋದೇ ಫ್ಯಾಮಿಲಿ. ಆಬ್ವಿಯಸ್ಲಿ ಲವ್ ಮಾಡಿದ್ಮೇಲೆ ಎಲ್ಲ ಹುಡುಗಿ ಫ್ಯಾಮಿಲಿ ಕಡೆಯಿಂದ ಅವ್ರ ತಂದೆ ತಾಯಿ ಫೋನ್ ಮಾಡೋ ಒಂದಷ್ಟು ಎಮೋಷ್ನಲ್ ಡೈಲಾಗ್ಸ್ ಹೊಡೆದಿರ್ತಾರೆ. ನಮ್ಮ ಒಂದು ಲೈಫಲ್ಲೂ ಅದಾಗಿದೆ. ಸೊ ಹಂಗಾಗಿ ಒಂದು 2 ಹುಡುಗಿರನ್ನ ಬಿಟ್ಕೊಟ್ಟಿದ್ದೀವಿ. ಸೊ ಎಲ್ಲೋ ಈಗಲೂ ಆ ಗಿಲ್ಟ್ ಫೀಲ್ ಇದೆ, ಮದುವೆ ಬಿಟ್ಕೊಟ್ಟಿರೋದು. ಬೇರೆಯವ್ರ ಜೊತೆ ಬದುಕ್ತಾರ ನೋಡ್ರೆ ನಮಗೂ ಈಗಲೂ ಒಂದು ಸ್ವಲ್ಪ ಎಲ್ಲ ಒಳ್ಳೆ ಊರಿ. ಎಲ್ಲಿ ನೀವು ಇಂಡಸ್ಟ್ರಿ ಮುಂದಿನ ದಿನಗಳಲ್ಲಿ ಮದುವೆ ಅನ್ನೋವಂಥ ಒಂದು ಹಂತ ಬಂತಂದರೆ ಇಂಡಸ್ಟ್ರಿಯಲ್ಲಿರೋರನ್ನ ಆಯ್ಕೆ ಮಾಡ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ತೋರಿಸಿದ ಹುಡುಗಿನ? ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗಿನ. ಯಾರು ಇಂಡಸ್ಟ್ರಿಯವರು ಏನಾರು ಪ್ರಪೋಸಲ್ ಇಲ್ಲ ಬೇರೆ ಹುಡುಗಿರಾರ ಪ್ರಪೋಸಲ್ ಮಾಡಬೇಕು ಅಂದರೆ ನಮ್ಮ ಅಪ್ಪ ಅಮ್ಮನ್ನ ಸ್ವಲ್ಪ ಪುಸ್ಲಾಯಿಸಿ ಅವ್ರು ಓಕೆ ಅಂದರೆ ನಾನು ರೆಡಿ. ಸೊ ಹಾಗಾದರೆ ಇನ್ಮೇಲೆ ನಿಮ್ಮ ಅಪ್ಪ ಅಮ್ಮ ನಂಬರ್ ಕೊಡಬೇಕು, ನೀವು ನಿಮ್ಮ ನಂಬರ್ ಕೊಡಬಾರ್ದು. ಕೊಡ್ತೀನಿ. ನಮ್ಮ ಅಪ್ಪನಿಗಿಂತ ನಮ್ಮ ಅಮ್ಮನ ನಂಬರ್ ಕೊಡ್ತೀನಿ. ನಮ್ಮ ಅಮ್ಮ ಏನಿಲ್ಲ ಮಚ್ಚಿ ಮಚ್ಚಿ ಅಂತಲೇ ಮಾತಾಡ್ತಾರೆ. ಮಚ್ಚಿ ಅಂತಲೇ. ಈಗ ಕಲರ್ಸ್ ಕನ್ನಡದಲ್ಲಿ ನೀವು ವರ್ಕ್ ಮಾಡಿರೋದ್ರಿಂದ ಬಿಗ್ ಬಾಸ್ ಆಫರ್ ನಿಮ್ಗೆ ಈ ಹಿಂದೆ ಬಂದಿತ್ತಾ ಅಂತ? ಹೌದು. ನೀವು ಈಗಲೂ ಚೆಕ್ ಮಾಡಿದ್ರೆ ಒಂದಷ್ಟು ಆನ್ಲೈನಲ್ಲಿ ಬರುತ್ತೆ. ಅಕ್ಷಯ್ ಅವ್ರು ಹೋಗ್ಬೇಕಾಗಿದ್ದು ಒಂದಷ್ಟು ಇತ್ತು. ಬಟ್ ನನಗೆ ಆಫರು ಬಂದಿತ್ತು. ಲಾಸ್ಟು ಒಂದು 3 ಡೇಸ್ ಬ್ಯಾಕ್ ನನಗೆ ಎಲ್ಲ ಇಂಟರ್ವ್ಯೂ ಎಲ್ಲ ಆಗಿತ್ತು. ಏನೋ ಒಂದು ಲಾಸ್ಟ್ ಮೂಮೆಂಟು ಬೇರೆ ಏನೋ ಕಾರಣತನದಿಂದ ನಾನು ಹೋಗೋಕ್ಕಾಗಲಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ಏನಾದರೂ ಚಾನ್ಸ್ ಇದ್ದರೆ ಖಂಡಿತ ಹೋಗ್ತೀನಿ. ನೆಕ್ಸ್ಟ್ ಆ ಚಾನ್ಸ್ ಬರ್ಬೋದು, ಬಟ್ ಸುದೀಪ್ ಸರ್ ಹೋಸ್ಟ್ ಅನ್ನೋವಂಥದ್ದು ಕೇಳಿದಾಗ ಹೇಗೆ ಅನ್ನಿಸ್ತು ನಿಮಗೆ? ಅದೇ ಲಾಸ್ಟ್ ಸೀಸನ್ ಅದಕ್ಕೆ ಬೇಜಾರಾಗಿದ್ದು. ಅವ್ರ ಲಾಸ್ಟು ಸೀಸನ್ನು ಎಲ್ಲೋ ಒಂದು ಕಡೆ ಹೋಗ್ಬೇಕಾಗಿತ್ತು. ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಅವರ ಒಂದು ಕ್ಲೋಸ್ ಆಗ್ತಿದ್ವೇನೋ ಏನಾನ ಇತ್ತು ಮೈಂಡಲ್ಲಿ. ಬಟ್ ಆಗಲಿಲ್ಲ. ಬಟ್ ಓಕೆ, ಆ ವೇದಿಕೆಗೆ ಆ್ಯಂಡ್ ಆ ಚಾನಲ್ಗೆ ಮರ್ಯಾದೆ ಕೊಡ್ತೀನಿ. ಸೊ ಇನ್ನೂ ಮೈಂಡಲ್ಲಿದೆ ಹೋಗೋದು. ಬಂದರೆ ಖಂಡಿತ ಹೋಗ್ತೀನಿ. ನಮ್ಮನ್ನು ನಾವು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ಯಾವ ಪ್ಲೇಸ್ ಆದರೆ ಏನೋ ಹೋಗ್ತಾ ಇರ್ತೀನಿ. ಈಗ ನಿಮ್ಮ ಸಿನಿಮಾಗಳಿರ್ಬೋದು, ನಿಮ್ಮ ಪಾತ್ರಗಳಿರ್ಬೋದು, ನಿಮ್ಮ ತಂದೆ ತಾಯಿ ನೋಡ್ತಿರ್ತಾರೆ. ನಿಮ್ಮ ತಾಯಿ ಯಾವತ್ತಾದರೂ ಈ ಪಾತ್ರ ನೋಡಿದಾಗ ನಿಮಗೆ ಬೈದಿದ್ದಾರಾ? ಖಂಡಿತ ಬೈದಿಲ್ಲ. ಆ್ಯಕ್ಚುಲಿ ನಂದು ಫಸ್ಟು ಆನ್ ಸ್ಕ್ರೀನ್ ಅಂತ ಮಾಡಿದ್ದು ಯಾವುದೋ ತಮಿಳ್ ಸೀರಿಯಲ್, ಶರತ್ ರಾಧಿಕಾ ಕುಮಾರ್ ಅವರ ಪ್ರೊಡಕ್ಷನಲ್ಲಿ ಮಾಡಿದ್ದು. ಅದರಲ್ಲಿ ಒಂದು ಸೀನ್ ಇತ್ತು. ನಾನು ಪಬ್ಗೆ ಹೋಗ್ತಾ ಇರ್ತೀನಿ, ಅಲ್ಲಿ ಹೋದ್ಮೇಲೆ ಒಂದು ಸ್ಮೋಕ್ ಮಾಡ್ತೀನಿ. ನಮ್ಮ ಅಮ್ಮಂಗೆ ಫಸ್ಟ್ ಟೈಮ್ ನಮ್ಮ ಅಪ್ಪಂಗೆ ನನ್ನ ಮೇಲೆ ಅವಾಗ ತುಂಬಾ ಇದಿತ್ತು, ಏನೋ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಸ್ವಲ್ಪ ನಾನು ಅದೇ ಥರ ಬಿಹೇವ್ ಮಾಡ್ತಿದ್ದೆ. ನಮ್ಮ ಅಮ್ಮಂಗೆ ಹೇಳಿದ್ದೆ, ಈ ಥರ ಮಾಡ್ತಾಯಿದ್ದೀನಿ, ಒಂದು ಸೀನ್ ಇದೆ ಸಿಗರೆಟ್ ಹೊಡಿಯೋದು. ಸೊ ಜಸ್ಟ್ ಅದು ಸೀನ್ಗೋಸ್ಕರ ಮಾಡ್ತೀನಿ ಅಷ್ಟೇ, ಬೇಜಾರು ಮಾಡ್ಕೊಂಬಿಡ್ರಿ, ನಾನೇನು ಇದು ಮಾಡಲ್ಲ. ಸೊ ಇಲ್ಲ, ನಮ್ಮಮ್ಮ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರು, ನೀನು ಏನು ಬೇಕಾದ್ರೂ ಮಾಡೋ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಸೀನ್ಗಂತ ಅಲ್ಲ, ನೀವು ಪೂರ್ತಿಯಾಗಿ ನಿನ್ನ ನಂಬಿದ್ದೀವಿ, ನೀನು ಏನು ಬೇಕಾದ್ರೂ ಮಾಡಿ ಇಂಡಸ್ಟ್ರೀಲಿ, ನಾವು ಅದಕ್ಕೆ ತಲೆ ಹಾಕಲ್ಲ ಅಂತ. ಆಲ್ಮೋಸ್ಟ್ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡಾಗ ನಮ್ಮ ಅಮ್ಮಂಗೆ ಅದನ್ನೇ ಹೇಳಿದ್ದೆ, ಒಳಗಡೆ ಹೋದಾಗ ಏನೇನೋ ಆಗ್ಬೋದು, ಕಾಂಟ್ರವರ್ಸಿ ಅದು ಇದು ಅಂತಲ್ಲ. ಸೊ ನೀವು ಅದಕ್ಕೆ ತಲೆ ಕೆಡ್ಸ್ಕೊಂಬೇಡಿ ಹಂಗೆ ಅಂತ. ನೀನು ಏನು ಬೇಕಾರ ಮಾಡ, ನಮ್ಗೆ ಅದ್ರ ಮೇಲೆ ನಮಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂತ ಹೇಳಿದರು. ಆ್ಯಂಡ್ ಈಗ ನಮ್ಮ ತಂದೆನೂ ಅಷ್ಟೇ, ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇಬ್ಬರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ವೆರಿ ಲಕ್ಕಿ. ಇಲ್ಲ ಮೇಡಮ್, ಇಲ್ಲ. ಯಾಕಂದರೆ ನಮ್ಮಪ್ಪ ಇರೋದು ಅಲ್ಲಿ ಊರಲ್ಲಿದ್ದಾರೆ, ಮಳವಳ್ಳಿಯಲ್ಲಿ. ನಾನು ಇಲ್ಲಿರೋದು. ಸೊ ಫೋನ್ ಮಾಡೋರು ಹೆಚ್ಚು. ನಮ್ಮಮ್ಮ ಅಂತೂ ಡೈಲಿ ವೀಡಿಯೋ ಕಾಲ್ ಮಾಡ್ತಾರೆ. ಅಟ್ಲೀಸ್ಟ್ ಎಲ್ಲಿದ್ದಾನೆ ಏನು ಅಂತ ನೋಡೋಕ್ಕಾದ್ರೂ. ನಮ್ಮಪ್ಪ ನಾರ್ಮಲಾಗಿ ವಾರಕ್ಕೆ 1-2 ದಿನ ಫೋನ್ ಮಾಡಿ ಕೇಳ್ತಾರೆ ಅಷ್ಟೇ. ಬಟ್ ಇದ್ರ ಬಗ್ಗೆ ಏನೂ ಕೇಳಲ್ಲ. ಚೆನ್ನಾಗಿದೆಯಾ, ಊಟ ಮಾಡಿದ್ಯಾ, ಹಾಲು ಕುಡಿದ್ಯಾ, ಮಲ್ಕೊಂಡ್ಯಾ ಅಷ್ಟೇ ಕೇಳೋದು. ಬಟ್ ಈ ಥರ ಡಿಸ್ಕಷನ್ ಏನೂ ಮಾಡಲ್ಲ ಮನೇಲಿ. ಲೈಫಲ್ಲಿ ಸೀರಿಯಸ್ನೆಸ್ ಅನ್ನೋವಂಥದ್ದು ನಿಮ್ಗೆ ಯಾವಾಗ ಬಂತು ಅಂತ? ಇದನ್ನು ಹೇಳ್ಬೇಕು. ಆ್ಯಕ್ಚುಲಿ ನಂಗೆ ಸೀರಿಯಸ್ನೆಸ್ ಅನ್ನೋದೇ ಇರಲಿಲ್ಲ. ನಮ್ಮಪ್ಪ ಸಿಕ್ಕಾಬಟ್ಟೆ ನನಗೆ ಬೈಯೋರು, ಹೊಡಿಯೋರು. ಅಷ್ಟು ತುಂಬಾ ರೂಢಾಗಿ ನಡ್ಕೊತಾ ಇದೆ. ಆ್ಯಂಡ್ ಅಷ್ಟೇ ಹುಡುಗರು ಸವಾಸ ಜಾಸ್ತಿ ಇತ್ತು ಊರಲ್ಲಿ. ಅದೇ ಹೇಳಿದ್ನಲ್ಲ, ಮಂಡ್ಯ ಅಂದರೆ ಈ ಕಾಲರ್ ಹಿಂಗೆ ಇರುತ್ತೆ, ಮಾತಾಡಿದವರಿಗೆ ನಾವು ತುಂಬಾ ಸರಿಯಾಗಿ ರಿಯಾಕ್ಟ್ ಮಾಡ್ತೀವಿ ಅಂತಲ್ಲ. ಆಗಿದ್ದೆ ಎಲ್ಲೋ ಒಂದು ಕಡೆ. ಬ್ಯಾಂಗ್ಳೂರಿಗೆ ಬಂದಮೇಲೆ ನನಗೆ ಆ ಸೀರಿಯಸ್ನೆಸ್ ಅನ್ನೋದು ಬಂದಿದ್ದು, ಆ ಮೆಚುರಿಟಿ ಅನ್ನೋದು ಬಂದಿದ್ದು. ಆ್ಯಂಡ್ ನನ್ನ ಕಸಿನ್ ಸ್ನೇಹ ಅಂತ ಇದ್ದಾರೆ, ಅವ್ರ ಜೊತೆ ಸೇರಿದಾಗ ಸೊ ಹೆಂಗೆ ಬಿಹೇವ್ ಮಾಡಬೇಕು, ಹೆಂಗಿರಬೇಕು, ಸೊ ಇಂಡಸ್ಟ್ರೀಲಿ ಹೆಂಗಿರಬೇಕು, ಯಾವ ಥರ ಮಾತಾಡಬೇಕು, ಅದನ್ನೆಲ್ಲ ಅವ್ರ ಹತ್ರ ಕಲಿತೆ. ಆ್ಯಂಡ್ ಅದು ಬರಬೇಕು ಮನುಷ್ಯಂಗೆ ಮೆಚುರಿಟಿ ಅನ್ನೋದು.
ನನಗೆ ಅದೇ ಬ್ಯಾಂಗ್ಳೂರಿಗೆ ಬಂದಾಗ ಮೆಚುರಿಟಿ ಅನ್ನೋದು ಬಂದಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.